ನಮಸ್ಕಾರ ವೀಕ್ಷಕರೇ. ಇತಿಹಾಸಕಾರರು, ಪ್ರೌಢಶಾಲೆಯ ವಿಜ್ಞಾನ ವಿಭಾಗದ ನಿವೃತ್ತ ಶಿಕ್ಷಕರು, ನನ್ನ ತಂದೆಯವರಾದ NH ನಾಯ್ಕರವರ ಸಹೋದ್ಯೋಗಿಗಳೂ ಆದ ಪದ್ಮಾಕರ್ ಮಡ್ಗಾಂವ್ಕರ್ ಸರ್ ಅವರ ಸಂದರ್ಶನಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಮ್ಮಲ್ಲಿ 14 ಮಂದಿ ಸ್ವಾತಂತ್ರ್ಯ ಯೋಧರಿದ್ದಾರೆ. ನಮ್ಮ ಮನೆಯಲ್ಲಿ 14ರಲ್ಲಿ 11 ಮಂದಿ ಜೈಲಿಗೆ ಹೋಗಿದ್ದಾರೆ. ಅಂದರೆ ಅಪ್ರಾಯಸ್ಥರು ಅಂಥೇಳಿ ಇಬ್ಬರನ್ನು ಬಿಟ್ಟರು. ಇಬ್ಬರು ಕೊನೆಯ ತನಕನೂ ಸಿಗಲಿಲ್ಲ. ನಮ್ಮ ಅಜ್ಜನ ಪೈಕಿಯಲ್ಲಿ ಒಬ್ಬರು ಸಿಗಲಿಲ್ಲ. ಮುಖ್ಯವಾಗಿ ನಮ್ಮ ವಾಮನ್ ಶೆಣೈ ಅಂಥೇಳಿ ಅವರು ಮುಖ್ಯವಾದಂಥವ್ರು. ಅವರು ತಮ್ಮಂದಿರು, ಅವರ ಮಕ್ಕಳು ಎಲ್ಲ ಸೇರಿದರೆ 14 ಮಂದಿ ಸ್ವಾತಂತ್ರ್ಯ ಯೋಧರು ಇದ್ದಾರೆ. ಆದರೆ 11 ಮಂದಿ ಜೈಲಿಗೆ ಹೋಗಿದ್ದಾರೆ. ಬಾಕಿ ಜೈಲಿಗೆ ಹೋಗಲಿಲ್ಲ ಅಂದರೆ ಎರಡು ಕಾರಣ: ಹೆಣ್ಮಕ್ಳು ಅಪ್ರಾಯಸ್ಥರು ಮತ್ತು ಇಬ್ಬರು ಸಿಗಲೇ ಇಲ್ಲ, ಕೊನೆ ತನಕನೂ ಸಿಗಲಿಲ್ಲ. ಹೀಗಾಗಿ ಮಾಡಿದ್ದಾರೆ. ಅದರಲ್ಲಿ ಹೆಣ್ಮಕ್ಳಲ್ಲಿ ನಮ್ಮ ಅಜ್ಜಿ ಮತ್ತು ನಮ್ಮ ತಾಯಿ ಇಬ್ಬರೇ ಹೆಣ್ಮಕ್ಳು. ಬಾಕಿ ಗಂಡು ಮಕ್ಕಳು ಎಲ್ಲರೂ ಇದ್ದಾರೆ. ಇದೆಲ್ಲ ಇವಾಗ ನಮ್ಮ ಮನೆ ಅಂದರೆ ಭಾಳ ದೊಡ್ಡ ಮನೆ ಇತ್ತು. ನಮ್ಮ ಅಜ್ಜನ ಕಾಲಕ್ಕೆ 34 ಮಂದಿ ಇದ್ದರು ಅಂತ. ನನ್ನ ಕಾಲಕ್ಕೆ 90 ಇದ್ರು. ಈಗಿಲ್ಲ. ಅರಣ್ಯ ಸತ್ಯಾಗ್ರಹ ಯಾಕೆ ಶುರು ಆಯಿತು ಅಂದರೆ, ಬ್ರಿಟಿಷರು ಇಷ್ಟು ಸ್ಟ್ರಿಕ್ಟ್ ಮಾಡಿದರು ಅಂದರೆ, ಅರಣ್ಯದ್ದೆಲ್ಲವೂ ಅವರೇ. ಅಂದರೆ ಹುಲ್ಲು ಬೆಳೆದ್ರು ಅವರಿಗೆ. ನಮ್ಮ ದನ ಹೋಗಿ ಅಲ್ಲಿ ತಿಂತಾವೆ ಅಂತೇಳಿ ಒಂದು ದನ ಸಾಕಿದರೆ 2 ರೂಪಾಯಿ ತೀರ್ವೆ ಕೊಡಬೇಕು. ಒಂದು ದನ ಸಾಕಿದವನು ಕರ ಆದರೆ 1 ರೂಪಾಯಿ ಕೊಡಬೇಕು. ಯಾಕಂದರೆ ಅಲ್ಲಿ ಹೋಗಿ ದನ ಮೇಯ್ತಾವೆ ಅಂತೇಳಿ. ಸೊಪ್ಪು ಕಡಿಯುವಂಗಿಲ್ಲ. ರೈತರಿಗೆ ಗೊಬ್ಬರ ಮಾಡ್ಲಿಕ್ಕೆ ಸೊಪ್ಪು ಬೇಕು ಅಂದರೆ ಅಲ್ಲಿಂದ ತರುವಂಗಿಲ್ಲ. ಅದು ಗಾರ್ಡರಿಗೆ ಹೇಳಬೇಕು, ಗಾರ್ಡ್ ಪರ್ಮಿಷನ್ ಕೊಡಬೇಕು. ಆನಂತರ ಸೊಪ್ಪಿನ ಹೊರೆ ತರಬೇಕು. ಒಂದು ಸೊಪ್ಪಿನ ಹೊರೆಗೆ ಅವನು ಹೇಳಿದಷ್ಟು 4 ಆಣೆನೋ 6 ಆಣೆ ಕೊಡಬೇಕು. ಹೀಗೆ ಎಲ್ಲವೂ ರಿಸ್ಟ್ರಿಕ್ಷನ್. ಕಟ್ಗೆ ತರುವಂಗಿಲ್ಲ. ಅವಂದೇ ಜಾಗ ಇದ್ದು, ಅವಂದೇ ಭೂಮಿ ಇದ್ದು ಅಲ್ಲಿಂದ ಕಟ್ಗೆ ತರೋದಿದ್ರು, ಅದು ಕಾಡು ದಾರಿಯಿಂದ ತರೋದಿದ್ರೆ ಗಾರ್ಡನಿಗೆ ಹೇಳಿ ಪರ್ಮಿಷನ್ ಪಡಿಬೇಕು. ಇಷ್ಟೆಲ್ಲ ರಿಸ್ಟ್ರಿಕ್ಟ್ ಮಾಡಿದಾಗ ಜನರೆಲ್ಲ ಉಲ್ಟಾ ಆಗಿಬಿಟ್ರು. ಅದರಿಂದ ಬ್ರಿಟಿಷ್ ಚಳವಳಿ ಮೂಲಕ ಬೆಳಗಿಗೆ ಒಂದು ಮಹತ್ವದ ಸ್ಥಾನ ಬಂದಿದೆ. ಬೆಳಗ್ಗೆ ಸಾಮಾನ್ಯವಾದ ಕಲ್ಪನೆ ಅಂದರೆ, ಸ್ವಾತಂತ್ರ್ಯ ಯೋಧರು ಅಂದರೆ ಇದು ಇಂದಿರಾ ಗಾಂಧಿ ಕೊಟ್ಟಂತಹ ಹೆಸರು. ಯಾಕಂದರೆ ಅವರು ಸೈನಿಕರು ಹೇಗೆ ದೇಶಕ್ಕಾಗಿ ತ್ಯಾಗ ಮಾಡಿದಾರೋ, ಇವರು ದೇಶಕ್ಕಾಗಿ ತ್ಯಾಗ ಮಾಡಿದ್ರಿಂದ ಇವರು ಸ್ವಾತಂತ್ರ್ಯ ಯೋಧರು ಅಂಥೇಳಿ ನಿರ್ಣಯ ಆಗಿದೆ. ಇಲ್ಲಾದರೆ ಬೇರೆ ಬೇರೆ ಹೆಸರಿತ್ತು, ಕೆಟ್ಟ ಹೆಸರುಗಳೆಲ್ಲ ಇದ್ವು. ಅಂದರೆ ಸ್ಟ್ರೈಕ್ ಮಾಡೋರು, ಉಪದ್ವ್ಯಾಪ ಮಾಡೋರು ಅನ್ನೋ ಅರ್ಥ ಇತ್ತು. ಅಲ್ಲ, ಈಗ ಸ್ವಾತಂತ್ರ್ಯ ಯೋಧರು ಅಂತೇಳಿ. ಆದರೆ ಬಹಳ ಮಂದಿ ಕಲ್ಪನೆ ಅಂದರೆ ಜೈಲಿಗೆ ಹೋಗಿ ಒಂದು ಸರ್ಟಿಫಿಕೇಟ್ ಪಡೆದ್ರೆ ಮಾತ್ರ ಅವನು ಸ್ವಾತಂತ್ರ್ಯ ಯೋಧ ಅಂತೇಳಿ. ತಪ್ಪು. ದೇಶ ಸೇವೆ ಮಾಡಿದವರೆಲ್ಲರೂ ಸ್ವಾತಂತ್ರ್ಯ ಯೋಧರೇ. ಭಾರತ ಮಾತೆಯನ್ನು ಕಟ್ಟಾಕಿದ್ದಾರೆ ಸರಪಳಿಯಿಂದ. ಬ್ರಿಟಿಷರ ಸಂವಿಧಾನ, ಬ್ರಿಟಿಷರ ವ್ಯಾಪಾರ, ಬ್ರಿಟಿಷರ ನಿರ್ಣಯಗಳು. ಅದಕ್ಕೆ ಗಾಂಧಿಯವರು ತಮ್ಮ ಸ್ವಾವಲಂಬನ, ಚರಕ, ನೇಕಾರ, ರೈತ, ಇವರು ಗಾಂಧಿಯವರು. ಇದರಿಂದ ಏನಾಗಿದೆ ಅಂದರೆ ಈ ಸರಪಳಿ ತುಂಡಾಗಿದೆ. ಅದಕ್ಕೆ ನೂಲಿಂದ ಕಟ್ಟಾಕಿ ಸರಪಳಿಯನ್ನು ತುಂಡು ಮಾಡಿದ್ದಾರೆ. ಇದು 1926ರಲ್ಲಿ ಪಡಿಕೆಯನ್ನವರು ಬಿಡಿಸಿದರು. ಕಡೆಗಿದನ್ನು ನಾನು ಕನ್ನಡಕ್ಕೆ ಮಾಡಿದೆ, ಯಾಕಂದರೆ ಆ ಫೋಟೋ ಹಾಳಾಗೋಯಿತು. 85 ಇಸ್ವಿಯಲ್ಲಿ ಗಾಂಧಿಯವರು ಕೊಟ್ಟಂಥ ಫೋಟೋ ಬಿದ್ದೋಯ್ತು. ಅದ್ರ ಫೋಟೋ ಹೊಡೆದದ್ದನ್ನು ನಾನು ಆರ್ಟಿಸ್ಟ್ನಿಗೆ ಕರೆಸಿ ಇದನ್ನು ಬಿಡಿಸಿ ಅಲ್ಲಿ ಹಚ್ಚಿದ್ದೇನೆ. ಈ ಡೈಲಾಗ್ಸ್ ಎಲ್ಲ ಮರಾಠಿಯಲ್ಲಿತ್ತು, ನಾನು ಕನ್ನಡಕ್ಕೆ ಪರಿವರ್ತಿಸಿದ್ದೇನೆ. ಈ ಸ್ವಾವಲಂಬನೆ ಮತ್ತು ಇದರಿಂದ ನೂಲು ನೇಯ್ದು ಇವೆಲ್ಲ ಆದ್ದರಿಂದ ಗಾಂಧಿಯವರ ತತ್ವದ ಪ್ರಕಾರ ಭಾರತ ಮಾತೆಯನ್ನು ಸ್ವತಂತ್ರಗೊಳಿಸಿದೆ ಅಂತೇಳಿ ಆ ಚೈನ್ ತುಂಡಾಗಿದೆ ನೋಡ್ರಿ. ಇದು ಅದರ ಫೋಟೋ. ಇದು ನಮ್ಮ ಇದ್ದಾರೆ. ಇವರು ಸ್ವಾತಂತ್ರ್ಯ ಯೋಧರು. ಇವರು ಕೆಲ ನಾಟಕಕಾರರು. ಇವರು ಸ್ವಾತಂತ್ರ್ಯ ಯೋಧರು, ಇವರೆಲ್ಲ ನಾಟಕಕಾರರು. ಅಂತಂದ ರಾಮಚಂದ್ರ ಮಡ್ಗಾಂವ್ಕರ, ಇವರು ಸ್ವಾತಂತ್ರ್ಯ ಯೋಧರು. ಇವರು ನನ್ನ ತಾಯಿ ಸೀತಾಬಾಯಿ ಮಡ್ಗಾಂವ್ಕರ್. ಇವರು ಜೈಲಿಗೆ ಹೋಗಿದ್ದಾರೆ. 4 ತಿಂಗಳು ಮಗುವನ್ನು ಕೊಂಕಳಲ್ಲಿ ಇಟ್ಕೊಂಡೇ ಜೈಲು ಆಯಿತು ಇವರು. ಆನಂತರ ಇವರು ತಮ್ಮ, ಇವ್ರ ನಂತರ ಇವರು ಭೂಪಾಲ್ ಮಡ್ಗಾಂವ್ಕರ್. ಇವರು ನಾಯಕ್ ಮಾಸ್ತರ್ ಸೆಕ್ರೆಟರಿ ಆಗಿ 4 ವರ್ಷ. TS ನಾಯಕ್ ಮಾಸ್ತರ್ ಅಂದರೆ ತಾಲೂಕಿಗೆ ಕರ್ನಾಟಕದ ಗಾಂಧಿ ಅಂತ ಹೇಳ್ತಾರೆ ಅವರಿಗೆ, ಸಿದ್ದಾಪುರದವರು. ಅವರ ಸೆಕ್ರೆಟರಿಯಾಗಿ ಮಾಡಿದಂಥದ್ದು. ಆನಂತರ ಮತ್ತೊಬ್ಬರು ಇವರು ಮಾಧವ್ ಮಡ್ಗಾಂವ್ಕರ್ ಅಂತೇಳಿ, ಇವರು ಸ್ವಾತಂತ್ರ್ಯ ಯೋಧರೆಯ. ಕರಪತ್ರಗಳನ್ನೆಲ್ಲ ಸಾಗಿಸುವಲ್ಲಿ ಅವರನ್ನು ಹಿಡಿದಿದ್ದರು. ಆನಂತರ ಪುಂಡ್ಲಿಕ್ ಮಡ್ಗಾಂವ್ಕರ್, ಇವ್ರಿಗಿಂತ ಇವರು ಸಣ್ಣವರು. ಇವರು ಸ್ವಾತಂತ್ರ್ಯ ಯೋಧರು. ಭಾಳಷ್ಟು ಸೋಷಲ್ ಕೆಲಸ ಎಲ್ಲ ಮಾಡಿಕೊಂಡು ಹೆಸರುವಾಸಿಯಾದವರು ಇವರು. ಸಾಧಾರಣವಾಗಿ
ಹಿಂದಿನ ಮಿನಿಸ್ಟ್ರು ಎಲ್ಲ ಇವರು ರೂಮೇಟು. ನಾಗಪ್ಪ ಆಳವ, SR ಕಂಠಿ, ವೀರಪ್ಪ ಮಾಗಡಿ ಇಂಥವರೆಲ್ಲ. ಆನಂತರ ರಂಗನಾಥ್ ದಿವಾಕರ್ ಎಲ್ಲ ಗವರ್ನರ್ ಎಲ್ಲ ಆಗಿದ್ದಾರೆ. ನೆಹರು ಕ್ಯಾಬಿನೆಟ್ನಲ್ಲಿ ಮಿನಿಸ್ಟ್ರ್ ಇದ್ದವರೆಲ್ಲ ಇವರು ರೂಮೇಟು. ಅವ್ರ ಜೊತೆಗೆ ಒಳ್ಳೆಯ ಸಂಪರ್ಕ ಇತ್ತು. ಇವರು ತಾವು ಅಧಿಕಾರದಲ್ಲಿ ಕೂಡಿರೋದಿಲ್ಲ, ನಾವು ಜನರ ಮಧ್ಯದಲ್ಲಿ ಇರ್ತೇವೆ ಅಂತೇಳಿ ಮಾಡಿದರು ಹೀಗಿದ್ದವರು. ಆನಂತರ ಶ್ರೀನಿವಾಸ ಬಡ್ಗಾಂವ್ಕರ್ ಅಂತೇಳಿ ಕಿರೆಯವರು ಇವರು ಸ್ವಾತಂತ್ರ್ಯ ಇವರು ಸಣ್ಣವರು, ಸ್ವಲ್ಪ ಉಪದ್ವ್ಯಾಪಿ ಅಂದರೆ ಸಣ್ಣ ಸಣ್ಣ ಕೆಲಸ ಮಾಡುವಂಥದ್ದು ಇದರಲ್ಲಿ ಮಾಡ್ತಿದ್ರು. ಹುಬ್ಳಿಯವರು ಗವರ್ನರು ಮತ್ತು ನೆಹರು ಕ್ಯಾಬಿನೆಟ್ನಲ್ಲಿ ಮಿನಿಸ್ಟ್ರ್ ಇದ್ದವರು. ಇದು ಗೋಪಾಲ್ ಮಡ್ಗಾಂವ್. ಇದು ವೆಂಕಟೇಶ್ ಮಾಗಡಿ ಅಂತೇಳಿ ಖಾದಿಯ ಅಧ್ಯಕ್ಷರು ಆವಾಗಿನ ಇದಕ್ಕೆ. ಇವರೆಲ್ಲ ಇವರು ರಂಗನಾಥ್ ದಿವಾಕರ್ ಹುಬ್ಳಿ ಇದರದ್ದು. ಅವರು ನೆಹರು ಕ್ಯಾಬಿನೆಟ್ದಲ್ಲಿ ಮಿನಿಸ್ಟ್ರು ಮತ್ತು ಕಡೆಗೆ ಬಿಹಾರ್ ಗವರ್ನರು ಅವರು. ಹೌದು, ಇದು ಸಮ್ಮೇಳನದಲ್ಲಿ ಸಿಕ್ಕಿದಾಗ ನಾನು ಹೊಡೆದು ಫೋಟೋ ತಗೊಂಡು ಬಂದು. ಯಾರು ಇವರು ಪುಂಡ್ಲಿಕ್ ಮಡ್ಗಾಂವ್ಕರ್ ಕುಟುಂಬ ಇರೋದು. ಇವ ಮಗ ರಮೇಶ್. ಇವರು ಗೋಪಾಲ್ ಮಡ್ಗಾಂವ್, ಇವರು ಒಬ್ಬನೇ ಮಗ ಉದಯ ಶ್ರೀಧರಿ ಅಂತೇಳಿ. ಇದು ತಂಗಿ, ಇವ್ರ ತಂಗಿ, ಇದು ಕೊನೆಯ ತಂಗಿ ರಮಾಬಾಯಿ. ಬ್ರಿಟಿಷರು ಟಿಪ್ಪುವನ್ನು ಸೋಲಿಸಿದ ನಂತರ ಅಂದರೆ 1799 ಟಿಪ್ಪು ಸತ್ತದ್ದು. 1799 ನಂತರ ಬ್ರಿಟಿಷರು ಈ ಬದಿಯ ಭಾಗವನ್ನೆಲ್ಲ ಆಳಿಸಿ ತೆಗೆದುಕೊಂಡ್ರು. ನಮ್ಮ ರಾಜರನ್ನೆಲ್ಲ ಹೆದರಿಸಿ ಯುದ್ಧ ಮಾಡ್ತೇವೆ ಅಂಥೇಳಿ ಕಾರವಾರ ಬಂದರನ್ನು ತಯಾರು ಮಾಡಿಕೊಂಡು ಸೈನಿಕರನ್ನೆಲ್ಲ ಕೃಷಿ ಮಾಡಿಸಿದವಾಗ ಬಿಳಿಗಿ ಸಂಸ್ಥಾನದ ಎಲ್ಲ ಹೋಯಿತು. ಆವಾಗ ಇಲ್ಲಿ ಬ್ರಿಟಿಷರ ಆಳ್ವಿಕೆಯಲ್ಲಿ ಅವರಿಗೆ ಬೇಕಾದ್ದು ಮೆಣಸು ಮತ್ತು ಭೂಕರ ಮತ್ತು ಫಾರೆಸ್ಟಿಂದ ಬರೋ ಇನ್ಕಮ್ ಎಲ್ಲ ತಮಗೆ ಬರಬೇಕು ಅಂತೇಳಿ ಅವರು ಬಹಳ ಇದು ಮಾಡಿದರು. ಹೀಗಾಗಿ ಬ್ರಿಟಿಷರ ಕಾಲದಲ್ಲಿ ಮೇಜರ್ ಮನ್ರೋ ಅನ್ನೋವನು ದಕ್ಷಿಣ ಕನ್ನಡ ಉತ್ತರ ಕನ್ನಡ ಅಂತೇಳಿ ಇರಲಿಲ್ಲ, ಎಲ್ಲ ಕ್ಯಾನ್ರಾ ಅವ್ರ ಲೆಕ್ಕಕ್ಕೆ. ಕನ್ನಡ ಕ್ಯಾನ್ರಾ ಮಾಡಿದರು ಅವರು, ಕ್ಯಾನ್ರಾ ಜಿಲ್ಲೆ ಅಂತೇಳಿ ಮಾಡಿದರು. ಮತ್ತು ಮದ್ರಾಸ್ ಪ್ರಾವಿನೆನ್ಸಿ ಅಂತ ಹೇಳಿದ್ರು. ಇದು ನಮ್ದಲ್ಲ, ಮದ್ರಾಸಿನ ಅಂಡರ್ ಇತ್ತು ಎಲ್ಲವೂ ಭಾಗ. ಮೈಸೂರು, ದಕ್ಷಿಣ ಕನ್ನಡ ಭಾಗ, ಉತ್ತರ ಕನ್ನಡ ಭಾಗ, ಮುಂಬೈ ಪ್ರಾವಿನೆನ್ಸಿ ಅಂತೇಳಿ ಇತ್ತು. ಹೀಗಾಗಿ ಇಡೀ ಕ್ಯಾನ್ರಾ ಜಿಲ್ಲೆಯನ್ನು ಮೇಜರ್ ಮನ್ರೋ ಅನ್ನೋನು ಒಡೆದು ಉತ್ತರ ಮತ್ತು ದಕ್ಷಿಣ ಕನ್ನಡ ಮಾಡಿದ. ಉತ್ತರ ಕನ್ನಡಕ್ಕೆ ಹೊನ್ನಾವರ ಕೇಂದ್ರ ಆಗಿತ್ತು ಆವಾಗ ಬಿಳಿಗಿ ಒಂದು ತಾಲೂಕು ಆಗಿತ್ತು. 1944ರಿಂದ 1966 ತನಕ ಬಿಳಿಗಿ ಒಂದು ತಾಲೂಕು. ಆ ನಂತರ ಸಿದ್ದಾಪುರ ತಾಲೂಕು ಆಯ್ತು. ಯಾಕಂದ್ರೆ ಅಲ್ಲಿಂದ ಬರ್ಲಿಕ್ಕೆ ತೊಂದರೆ ಆಗ್ತದೆ ಅಂತೇಳಿ ಸಿದ್ದಾಪುರನ್ನೇ ಮಾಡಿದ್ರು ಅವರು. ಬಿಳಿಗಿ ಅದೇ ತಾಲೂಕು ಆಗೋಯ್ತು. ಹೀಗಾಗಿ ಅಲ್ಲಿ ಬ್ರಿಟಿಷರ ಕಾಲದ ನಂತರ ಇವೆಲ್ಲ ಸಂಗತಿಗಳು ಬಂದವು. ಕಡೆಗೆ ಬ್ರಿಟಿಷರನ್ನು ಓಡಿಸ್ಲಿಕ್ಕೆ ಅತ್ಯಂತ ಚಳವಳಿ. ನಮ್ಮಲ್ಲಿ ಕಾಡು ಬಹಳ, ಹೀಗಾಗಿ ಅರಣ್ಯ ಸತ್ಯಾಗ್ರಹ ಬಹಳ ಆಯಿತು, ಕರ ನಿರಾಕರಣೆ ಬಹಳ ಆಯಿತು, ಬ್ರಿಟಿಷರ ವಿರುದ್ಧ ಆಯಿತು. ಯಾಕಂದ್ರೆ ಅರಣ್ಯ ಸತ್ಯಾಗ್ರಹ ಯಾಕೆ ಶುರು ಆಯಿತು ಅಂದ್ರೆ, ಬ್ರಿಟಿಷರು ಇಷ್ಟು ಸ್ಟ್ರಿಕ್ಟ್ ಮಾಡಿದ್ರು ಅಂದ್ರೆ ಅರಣ್ಯದ್ದೆಲ್ಲವೂ ಅವರಿಗೆ, ಅಂದ್ರೆ ಹುಲ್ಲು ಬೆಳೆದ್ರು ಅವರಿಗೆ. ನಮ್ಮ ದನ ಹೋಗಿ ಅಲ್ಲಿ ತಿಂತಾವೆ ಅಂತ ಒಂದು ದನ ಸಾಕಿದ್ರೆ 2 ರೂಪಾಯಿ ತೀರ್ವೆ ಕೊಡ್ಬೇಕು. ಒಂದು ದನ ಸಾಕಿದವನು, ಕರ ಆದ್ರೆ 1 ರೂಪಾಯಿ ಕೊಡ್ಬೇಕು. ಯಾಕಂದ್ರೆ ಅಲ್ಲಿ ಹೋಗಿ ದನ ಮೇಯ್ತಾವೆ ಅಂತ. ಸೊಪ್ಪು ಕಡಿಯುವಂಗಿಲ್ಲ, ರೈತರಿಗೆ ಗೊಬ್ಬರ ಮಾಡ್ಲಿಕ್ಕೆ ಸೊಪ್ಪು ಬೇಕು ಅಂದ್ರೆ ಅಲ್ಲಿಂದ ತರುವಂಗಿಲ್ಲ. ಅದು ಗಾರ್ಡರಿಗೆ ಹೇಳಬೇಕು, ಗಾರ್ಡ್ ಪರ್ಮಿಷನ್ ಕೊಡಬೇಕು. ಆ ನಂತರ ಸೊಪ್ಪಿನ ಹೊರೆ ತರಬೇಕು. ಒಂದು ಸೊಪ್ಪಿನ ಹೊರೆಗೆ ಅವನು ಹೇಳಿದಷ್ಟು 4 ಆಣೆನೋ 6 ಆಣೆನೋ ಕೊಡಬೇಕು. ಹೀಗೆ ಎಲ್ಲವೂ ರಿಸ್ಟ್ರಿಕ್ಟ್. ಕಟ್ಗೆ ತರುವಂಗಿಲ್ಲ. ಅವಂದೇ ಜಾಗ ಇದ್ದು, ಅವಂದೇ ಭೂಮಿ ಇದ್ದು ಅಲ್ಲಿಂದ ಕಟ್ಗೆ ತರೋದಿದ್ರು, ಅದು ಕಾಡು ದಾರಿಯಿಂದ ತರೋದಿದ್ರೆ ಗಾರ್ಡನಿಗೆ ಹೇಳಿ ಪರ್ಮಿಷನ್ ಪಡಿಬೇಕು. ಇಷ್ಟೆಲ್ಲ ರಿಸ್ಟ್ರಿಕ್ಟ್ ಮಾಡಿದಾಗ ಜನರೆಲ್ಲ ಊಟ ಆಗ್ಬಿಟ್ರು. ಅದರಿಂದ ಬ್ರಿಟಿಷ್ ಚಳವಳಿ ಮೂಲಕ ಬಿಳಿಗಿಗೆ ಒಂದು ಮಹತ್ವದ ಸ್ಥಾನ ಬಂದಿದೆ. ಬಿಳಿಗಿ ಬ್ರಿಟಿಷರ ಒಂದು ಸೆಂಟರ್ನಲ್ಲಿ ಬಹಳಷ್ಟು ಊರಿನಲ್ಲಿ ಬಹಳಷ್ಟು ಮಂದಿ ಜೈಲಿಗೆ ಹೋಗಿದ್ದಾರೆ. ಯಾಕಂದ್ರೆ ಅರಣ್ಯ ಸತ್ಯಾಗ್ರಹದಲ್ಲಿ ಭಾಗವಹಿಸಿ ನಾವು ತೀರ್ವೆ ಕೊಡೋದಿಲ್ಲ, ಕಾಯ್ದೆ ಭಂಗ ಚಳವಳಿ ಅಂದ್ರೆ ಅದೇಯ, ತೀರ್ವೆ ಕೊಡದೇ ಇರೋದಕ್ಕಾಗಿ ಮನೆಯೆಲ್ಲ ಮಾರ ಹಾಕಿದ್ರು, ಭೂಮಿ ಜಪ್ತು ಮಾಡಿ ಹೋಗಿದ್ರು, ಹೀಗೆಲ್ಲ ಮಾಡಿದ್ರು. ಆದರೆ ಆ ಜನ ಚಳವಳಿ ಹೋಗಿ ನುಕ್ಸಾನ ಆದ್ರೆ ಈ ಗಾಂಧಿಯ ಜನಗಳೆಲ್ಲ ಉಲ್ಟಾ ಅವರಿಗೆ ಪ್ರೋತ್ಸಾಹ ಕೊಡ್ತಿದ್ರು. ನಾವು ಅಧಿಕಾರಕ್ಕೆ ಬರ್ತೇವೆ, ಅಧಿಕಾರ ಬಂದ್ರೆ ನಿಮ್ಮ ಭೂಮಿ ತಿರುಗಿ ಕೊಡ್ತೇವೆ, ನಿಮ್ಮ ಇದನ್ನೆಲ್ಲ ಕೊಡ್ತೇವೆ ಅಂತೇಳಿ ಮಾಡ್ತಿದ್ರು. ಹೀಗಾಗಿ ಮಾಡಿದಾಗ ನಡುಗಾಲ ಸರ್ಕಾರ ಹೊತ್ತಿಗೆಲ್ಲ ನಮ್ಮ ಜನಕ್ಕೆ ಸಹಾಯ ಮಾಡಿದ್ದಾರೆ. ಆದರೆ ಬ್ರಿಟಿಷರು ವಸೂಲಿ ಸಲುವಾಗಿ
ಬಳಸಿದವರು ಯಾರು? ನಮ್ಮ ಜನನೇ ನೌಕರಿ ಇದ್ದವರು ಮಾಡಿದ್ದಾರೆ. ಆದರೂ ಅದರಲ್ಲಿ ಕೆಲವರು ದೇಶಾಭಿಮಾನಿ ಇದ್ದವರೆಲ್ಲ ಬ್ರಿಟಿಷರಿಗೆ ಪ್ರೋತ್ಸಾಹಿಸಿಕೊಂಡು ಈ ಜನರಿಗೆ ಸಹಾಯ ಮಾಡಿದ್ದೆಲ್ಲ ಇದೆ. ಸಾಮಾನ್ಯವಾದ ಕಲ್ಪನೆ ಅಂದ್ರೆ ಸ್ವಾತಂತ್ರ್ಯ ಯೋಧರು ಅಂದ್ರೆ ಇದು ಇಂದಿರಾ ಗಾಂಧಿ ಕೊಟ್ಟಂತಹ ಹೆಸರು. ಯಾಕಂದ್ರೆ ಅವರು ಸೈನಿಕರು ಹೇಗೆ ದೇಶಕ್ಕಾಗಿ ತ್ಯಾಗ ಮಾಡಿದಾರೋ ಇವರು ದೇಶಕ್ಕಾಗಿ ತ್ಯಾಗ ಮಾಡಿದ್ರಿಂದ ಇವರು ಸ್ವಾತಂತ್ರ್ಯ ಯೋಧರು ಅಂತೇಳಿ ನಿರ್ಣಯ ಆಗಿದೆ. ಇಲ್ಲಾದ್ರೆ ಬೇರೆ ಬೇರೆ ಹೆಸರು ಇತ್ತು, ಕೆಟ್ಟ ಹೆಸರುಗಳೆಲ್ಲ ಇದ್ವು. ಅಂದ್ರೆ ಸ್ಟ್ರೈಕ್ ಮಾಡೋರು, ಉಪದ್ವ್ಯಾಪ ಮಾಡೋರು ಅನ್ನೋ ಅರ್ಥ ಇತ್ತು. ಅಲ್ಲ, ಈಗ ಸ್ವಾತಂತ್ರ್ಯ ಯೋಧರು ಅಂತೇಳಿ. ಆದ್ರೆ ಬಹಳ ಮಂದಿ ಕಲ್ಪನೆ ಅಂದ್ರೆ ಜೈಲಿಗೆ ಹೋಗಿ ಒಂದು ಸರ್ಟಿಫಿಕೇಟ್ ಪಡೆದ್ರೆ ಮಾತ್ರ ಅವನು ಸ್ವಾತಂತ್ರ್ಯ ಯೋಧ ಅಂತೇಳಿ. ತಪ್ಪು. ದೇಶ ಸೇವೆ ಮಾಡಿದವರೆಲ್ಲರೂ ಸ್ವಾತಂತ್ರ್ಯ ಯೋಧರೇ. ಬಹಳ ಮಂದಿ ಏನ್ ಮಾಡಿದ್ದಾರೆ ಗೊತ್ತುಂಟು ಅಂದ್ರೆ ನೌಕರಿ ಮಾಡ್ತಿದ್ರು, ಕಾರಣ ಹೊಟ್ಟೆಪಾಡಿಗೆ ಒಂದು ನೌಕರಿ, ಬ್ರಿಟಿಷರಿಗೆ ಸಹಾಯ ಅಂತ. ಆದ್ರೆ ಏನ್ ಮಾಡ್ತಿದ್ರು ಅಂದ್ರೆ ನಮ್ಮ ಜನರಿಗೆ ತೊಂದರೆ ಆಗಲಿದ್ದಂತ ನೋಡ್ಕೊಳ್ತಿದ್ರು. ಈಗ ನಮ್ಮಲ್ಲೇ ತಿಳ್ಕೊಳ್ಳುವ ನಾವು ಕರ ಕೊಡ್ಲಿಲ್ಲ ಅಂತ ಹೇಳಿ ಮಾಲ್ ಜಪ್ತ್ ಮಾಡ್ಬೇಕು, ಮನೆ ಜಪ್ತ್ ಮಾಡ್ಬೇಕು ಅಂತ ಹೇಳಿ ಇದ್ರೆ ಪಟೇಲ್ರನ್ನ ಕರ್ಕೊಂಡು ಬಂದು ತೋರಿಸ್ಬೇಕಲ್ವಾ, ಇವರು ಮನೆಯವ್ರದ್ದು, ಇದು ಅವ್ರ ಮನೆ, ಇದು ಆಸ್ತಿ ಅಂತ. ಪಟೇಲ್ರೇ ಏನ್ ಮಾಡ್ತಿದ್ರು ಅಂದ್ರೆ ಅವ್ರಿಗೆ ಹೇಳೋಕ್ಕಿಂತ ಮೊದಲಿನ ದಿವಸ ರಾತ್ರಿ ಹೇಳ್ತಿದ್ರು, ನಾಳೆ ನಿಮ್ಮ ಮನೆಗೆ ಜಪ್ತಿ ಬರ್ತವೆ, ಎಲ್ಲ ಮಾಡೋದು ಒಳಗಿಸಿಡಿ ಅಂತೇಳಿ ಒಳಗಿಸಿಟ್ಬಿಡೋದು ನಾವು. ಪಟೇಲ್ ಬಂದು ತೋರಿಸೋದು, ನೋಡಿ ಏನೂ ಇಲ್ಲ ಅಂತ. ಆಯ್ತು, ತಿರುಗಿ ಹೋಗ್ಬಿಟ್ರು. ಪರೋಕ್ಷವಾಗಿ ದೇಶ ಸೇವೆನೇ ಇದು. ಯಾಕಂದ್ರೆ ಅವನು ಆ ಸ್ವಾತಂತ್ರ್ಯ ಯೋಧರ ಕಡೆಗೆ ಹೇಳಿದ್ರು, ನಮ್ಗೇನಾದ್ರೂ ಇವತ್ತು ಉಳಿದದ್ದಿದ್ರೆ ಬಟ್ಟೆಗೆ ಹೊಟ್ಟೆಗೆ ಕಾರಣ ಪಟೇಲ್ರು. ಯಾಕಂದ್ರೆ ಅವರು ಬ್ರಿಟಿಷರಿಗೆ ಕೈಯಲ್ಲಿ ಸಿಗುವಂಗೆ ಮಾಡಲೇ ಇಲ್ಲ, ನಮ್ಗೆ ಮುಂಚೆ ಕೊಟ್ಟೋದ್ರಿಂದ ನಾವು ತಪ್ಪಿಸ್ಬಿಟ್ವಿ, ಹೀಗಾಯ್ತು ಅಂತೇಳಿ. ಇನ್ನು ಕೆಲವರು ಅಧಿಕಾರಿಗಳನ್ನೇ ಹೆದರಿಸ್ಬಿಟ್ಟಿದ್ದಾರೆ. ಉದಾಹರಣೆಗೆ ಇಲ್ಲಿ ಭಾಗೀರಥಮ್ಮ ಅಂತ ಹೇಳಿ ಬಹಳ ದೊಡ್ಡ, ಯಾಕಂದ್ರೆ ಅವ್ರ ಗಂಡ ಪುರಾಣಿಕ, ಭವಿಷ್ಯ ಹೇಳೋನು, ತಾಯ್ತಾ ಕಟ್ಟೋರು, ಸಣ್ಣ ಮಕ್ಕಳಿಗೆ ಔಷಧಿ ಕೊಡೋರು ಇದ್ರು. ಅವರು ತೀರ್ವೆ ಕೊಡ್ಲಿಲ್ಲ ಅಂತೇಳಿ ಅವರಿಗೆ ಜಪ್ತು ಮಾಡ್ಲಿಕ್ಕೆ ಬಂದ್ರು. ಇವರು ಹೇಳಿದ್ರು ನಮ್ಮ ಗಂಡಿಗೆ ಇದು ಮಾಡಬೇಡಿ ಅಂತ. ಅವ್ನು ಹೇಳಿದ, ನಾನು ಕೊಡು ಅಂದ್ರೆ ಕೊಡೋದಿಲ್ಲ, ಯಾಕಂದ್ರೆ ಜನರಿಗೆ ಬೇಕಾದ ಮನುಷ್ಯ ಆಗಿದ್ದ. ನಿಮ್ಮ ಲೆಕ್ಕಕ್ಕೆ ನಾವೇ ತುಂಬ್ತೇವೆ ತೀರ್ವೆ ಅಂತೇಳಿ ಶಾನುಭೋಗ್ ಹೇಳ್ದ. ಬೇಡ, ನಾನು ಕೊಡೋದು ಬೇಡ, ನಾನು ಕೊಡೋದೇ ಇಲ್ಲ, ಬ್ರಿಟಿಷರ ವಿರುದ್ಧ ನಾವು ಅಂತ ಹೇಳಿದಕ್ಕೆ ಅವ್ರು ಹಿಡಿದು ಹೋಯ್ದ್ರು. ಮರುದಿವಸ ಅವ್ರ ಮನೆಗೆ ಜಪ್ತು ಮಾಡಿದ್ರು. ಅವ್ರ ಮನೆ ಆಕಳು ಒಯ್ದ್ರು, ಊಟಕ್ಕಿಟ್ಟಂತಹ ಅಕ್ಕಿ ಒಯ್ದ್ರು, ದೇವರು ಎದುರಿಗೆ ಹಚ್ಚಿದ ದೀಪ ಒಯ್ದ್ರು. ಇವೆಲ್ಲ ಮಾಡಿದ ಕೂಡಲೇ ಆ ಭಾಗೀರಥಿಯವರಿಗೆ ರೊಚ್ಚಿ ಬಂದು ಸೀದಾ ನಡ್ಕೊಂಡು ಮಗಳಿಗೆ ಕರ್ಕೊಂಡು ಸಿದ್ದಾಪುರಕ್ಕೆ DC ಇದ್ರು, ಅವ್ರಿಗೆ ಹೋಗಿ ಅವ್ರ ಮನೆ ಅವ್ರ ಎದುರಿಗೆ, ಏನು ನೀವು ನಮ್ಮ ಎಲ್ಲ ಇದು ಮಾಡಿ ಹಾಕ್ತೀರಿ, ನಿಮ್ಮ ಕಾಯ್ದೆ ಎಲ್ಲ ಏನು ಜನರಿಗೆ ಅನುಕೂಲ ಮಾಡ್ಕೊಡ್ಲಿಕ್ಕಿದೆಯೋ ತೊಂದರೆ ಕೊಡ್ಲಿಕ್ಕಿದೆಯೋ, ನಾವೆಲ್ಲ ಉಪವಾಸ ಬೀಳ್ತೇವಿದ್ವಿ ಹಾಗೆ ಅಂತೇಳಿ DC-ಗೆ ಹೆದರಿಸ್ಬಿಟ್ರು ಅವರು. ಅವಾಗ ಅವರೇ ತಪ್ಪಾಯ್ತು ಅಂತ ಹೇಳಿ ಪುನಃ ಕಾರವಾರಕ್ಕೆ ಹೋದಿರೋದು. ನೋಡಿ, ಇಂಥ ಜಪ್ತಿ ಎಲ್ಲ ಮಾಡಬೇಡಿ ಅಂತ ಹೇಳಿ ತಮ್ಮ ಅಸಿಸ್ಟೆಂಟ್ಗೆ ಹೇಳಿದರು. ಈ ರೀತಿಯ ಬ್ರಿಟಿಷರಿಗೂ ಹೆದರಿಸಿದಂತಹ ಜನ ಇದ್ದಾರೆ, ವೀರ ಯೋಧರೇ ಅವರೆಲ್ಲ. ಆದರೆ ಅವರು ಜೈಲಿಗೆ ಹೋಗಲಿಲ್ಲ, ಆದರೆ ಸ್ವಾತಂತ್ರ್ಯ ಯೋಧರು ಅಂತೇಳಿ. ಜೈಲಿಗೆ ಹೋದರೆ ಮಾತ್ರ ಸ್ವಾತಂತ್ರ್ಯ ಯೋಧರಲ್ಲ, ದೇಶ ಸೇವೆ ಮಾಡಿದವರೆಲ್ಲರೂ ಸ್ವಾತಂತ್ರ್ಯ